ನಮಸ್ಕಾರ ಮಕ್ಕಳೇ, ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ನಿಮ್ಮ ಪೂರ್ತಿ ದಿನ ಯಾವ ರೀತಿ ಹೋಯ್ತು? ಎಲ್ರೂ ಚೆನ್ನಾಗಿ ಓದ್ಕೊಂಡ್ರ ಕ್ಲಾಸ್ ಒಳಗಡೆ? ಎಸ್, ಐ ಹೋಪ್ ಎಲ್ರೂ ನಿಮ್ಮ ಪರೀಕ್ಷೆಗೆ ಒಳ್ಳೆ ತಯಾರಿಯನ್ನ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಒಳ್ಳೆ ರೀತಿಯವಾದಂಥ ದಿನವನ್ನ ಕೂಡ ಕಳೆದಿದ್ದೀರಾ ನಿಮ್ಮ ಶಾಲೆಯಲ್ಲಿ ಅಂತ ಅನ್ಕೋತೀನಿ. ಈಗ ಇವತ್ತಿನ ಕ್ಲಾಸ್ ಕಡೆ ಹೋಗೋಣ ಮಕ್ಕಳೇ. ಸೊ ಕ್ಲಾಸನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ನಾವು ನೋಡ್ಕೊಂಡ್ ಬರೋಣ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್, ನನ್ನ ಕೋಟ್ ಏನಂತ ಹೇಳುತ್ತೆ? ಅಕಂಪ್ಲಿಷ್ ಗ್ರೇಟ್ ಥಿಂಗ್ಸ್ ವಿ ಮಸ್ಟ್ ನಾಟ್ ಓನ್ಲಿ ಆಕ್ಟ್ ಬಟ್ ಆಲ್ಸೋ ಡ್ರೀಮ್, ನಾಟ್ ಓನ್ಲಿ ಪ್ಲಾನ್ ಬಟ್ ಆಲ್ಸೋ ಬಿಲೀವ್. ಹೇಳ್ಬೋದಾ ಯಾರಾದ್ರೂ ಇದ್ರ ಅರ್ಥ ಏನು ಅಂತ ಮಕ್ಳೇ? To accomplish great things, we must not only act but also dream, not only plan but also believe ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಂದ್ರೆ ಮಕ್ಳೇ, ಯಾವತ್ತಿದ್ರೂ ನಾವು ಯಾವುದೇ ಒಂದು ಕೆಲಸವನ್ನ ಅಥವಾ ಕಾರ್ಯವನ್ನ ಮಾಡೋ ಸಮಯದಲ್ಲಿ ಕನಸನ್ನು ಕಾಣೋದು ಬಹಳ ಅವಶ್ಯಕವಾಗಿದೆ. ನಾವು ಕನಸನ್ನ ಕಂಡಾಗ ಮಾತ್ರ ಆ ಕನಸನ್ನ ಪೂರೈಸ್ಲಿಕ್ಕೆ ನಾವೇನ್ ಮಾಡ್ತೀವಿ? ಪರಿಶ್ರಮವನ್ನ ಪಡ್ತೀವಿ. ಕನಸನ್ನೇ ಕಾಣ್ಲಿಲ್ಲ ಅಂದ್ರೆ ಪರಿಶ್ರಮ ಪಡ್ಲಿಕ್ಕೆ ಹೇಗೆ ಸಾಧ್ಯ? ಹೌದೋ ಇಲ್ವೋ? ಹಾಗಾಗಿ ಕನಸನ್ನ ಕಾಣ್ರಿ, ಆ ಕನಸನ್ನ ಸಾಧಿಸ್ಲಿಕ್ಕೆ ಬೇಕಾದಂತಹ ಒಂದು ಎಫರ್ಟ್ಸ್ ಆಗಿರ್ಬೋದು, ಪರಿಶ್ರಮ ಆಗಿರ್ಬೋದು, ಅದನ್ನ ಹಾಕ್ರಿ. ಅದರ ಜೊತೆಗೆ ಕನಸನ್ನ ಕಂಡಾಗ ಪರಿಶ್ರಮ ಹಾಕ್ಬೇಕಂದ್ರೆ ಒಂದು ಪ್ಲಾನ್ ಅನ್ನ ಮಾಡ್ಬೇಕು. ಹೌದಾ? ಈ ರೀತಿ ಮಾಡೋಣ, ಈ ರೀತಿ ಅದನ್ನ ನಾವ್ ಇದೇ ಸಮಯದಲ್ಲಿ ಈ ರೀತಿ ಓದ್ಕೊಳ್ಳೋಣ, ಮಾಡೋಣ ಅಂತ ಈ ರೀತಿ ಪ್ಲಾನ್ ಮಾಡ್ತೀರಿ, ನಂತರ ಪರಿಶ್ರಮ ಹಾಕ್ತೀರಿ. ಹೌದಾ ಇಲ್ವೋ? ಹಾಗಾಗಿ ಆ ಮಾಡಿದಂತಹ ಪ್ಲಾನ್ ಮೇಲೆ ನಿಮ್ಗೆ ಮೊದಲು ಭರವಸೆ ಇರ್ಬೇಕು. ಇದು ನಿಜವಾಗಿ ನನಗೆ ನನ್ನ ಕನಸನ್ನು ಸಾಧಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ನೀವ್ ಯಾವತ್ತು ನೀವೇನಾರೆ ಭರವಸೆ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಪ್ಲಾನ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕನಸನ್ನ ಕಾಣ್ರಿ. ಕಂಡಂತಹ ಕನಸನ್ನ ಸಾಧಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ಪ್ಲಾನ್ ಏನಿದೆ, ಹೌದಾ, ಅದ್ರ ಮೇಲೆ ಭರವಸೆಯನ್ನ ಇಟ್ಕೊಂಡು ಪರಿಶ್ರಮವನ್ನ ಪಡ್ರಿ. ನೀವು ಏನಾಗ್ತದೆ, ಒಂದಿಲ್ಲ ಒಂದಿನ ನೀವು ಕಂಡಂತಹ ಕನಸನ್ನ ಸಾಧಿಸ್ತೀರಾ. ಓಕೆ? ಎಸ್, ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡ್ವಿ ಮಕ್ಳೇ. ಈಗಾಗ್ಲೇ ನಾವು ಯಾವ ಚಾಪ್ಟರ್ ಮೇಲೆ ಚರ್ಚೆಯನ್ನ ಮಾಡತ್ತಿದ್ವಿ? ಘನಾಕೃತಗಳು, ಹೌದಲ್ವಾ? ಸೊ ಹಿಂದಿನ ಕ್ಲಾಸ್ ಅಲ್ಲಿ ಆ ಚಾಪ್ಟರ್ ಮೇಲೆ ಏನನ್ನ ಚರ್ಚೆ ಮಾಡಿದ್ವಿ ಮಕ್ಳೇ? ನಾವು 3D ನೆಟ್, ಹೌದಾ, 3D ಆಕಾರಗಳಲ್ಲಿ ರಚನೆ ಆಗ್ಬೇಕಾದಂತ ಯಾವ ರೀತಿ ರಚನೆ ಆಗ್ತಾವೆ, ಅವಕ್ಕೆ ಅವಶ್ಯಕತೆ ಇದ್ದಂಥ ನೆಟ್ಸ್ ಬಗ್ಗೆ ನಾವು ನೋಡಾತಿದ್ವಿ. ಹೌದೋ ಇಲ್ವೋ? ಹೌದಾ? ಎಸ್ ಆರ್ ನೋ? ಸೊ ಈಗಾಗ್ಲೇ ನಾವು 2D ಶೇಪ್ಸ್, 2D ಆಕಾರಗಳು ಅಂದ್ರೆ ಏನು, 3D ಆಕೃತಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ 3D ಆಕೃತಗಳಿಗೆ ನಿರ್ಮಾಣದಲ್ಲಿ ಬೇಕಾಗಿರುವಂತಹ ಒಂದು ಜಾಲಗಳ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕತ್ತಿದ್ವಿ. ಹೌದಾ? ಸೊ ಇದ್ರೊಳಗಡೆ ಯಾವ ಒಂದು 3D ಆಕೃತಗಳ ಆ ನಿರ್ಮಾಣಗಳ ರಚನೆಯನ್ನ ನೋಡಿದ್ವಿ? ನಾವು ನೋಡಿದ್ದು ಆಯತ, ಹೌದಾ, ಆಯತನ್ನ ಉಪಯೋಗಿಸಿ ನಾವು ರಚನೆ ಮಾಡುವಂತಹ ಒಂದು ಕ್ಯೂಬಾಯ್ಡ್. ಹೌದಾ ಇಲ್ವೋ? ಅದೇ ರೀತಿ ಚೌಕನ್ನ ಉಪಯೋಗಿಸಿ ನಾವು ಘನವನ್ನ ತಯಾರು ಮಾಡ್ತೀವಿ. ಹೌದಾ? ಸೊ ಘನ ಮತ್ತು ಘನಾಕೃತವನ್ನ ಯಾವ ರೀತಿ ನಾವು ತಯಾರು ಮಾಡ್ತೀವಿ, ಅದನ್ನ ಯಾವ ರೀತಿ ಜಾಲಗಳ ಮುಖಾಂತರ ಅದನ್ನ ರಚನೆ ಮಾಡ್ತೀವಿ ಅಂತ ಈಗಾಗ್ಲೇ ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡ್ಕೊಂಡ್ವಿ. ಹೌದಾ? ಸೊ ಮುಂದಿನ ಇವು 3D ಆಕೃತಿಗಳ ನಿರ್ಮಾಣದಲ್ಲಿ ಬಳಸುವಂತಹ ಒಂದು ಜಾಲಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ. ಓಕೆ? ಎಸ್, ಸೊ ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮಕ್ಳೇ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ ಅನ್ಕೋತೀನಿ. ಸೊ ಇವತ್ತು ನಾವು ಯಾವ ಒಂದು 3D ಆಕೃತ ಬಗ್ಗೆ ಚರ್ಚೆ ಮಾಡ್ಲಿಕ್ಕತ್ತೀವಿ? ಕೋನ್. ಹೌದಾ? ಕೋನಿನ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ಲಿಕ್ಕತ್ತೀವಿ. ಹೌದಾ? ಕೋನಿಗೆ ಇದ್ದಂಥ ಈ ರೀತಿ ನೋಡಿ, ಇದರಲ್ಲಿ ಕೋನಿಗೆ ಇದ್ದಂತಹ ಒಂದು ಜಾಲಗಳನ್ನ ಇಲ್ಲಿ ನೋಡೋಣಂತ. ಎಸ್, ನೋಡ್ಬೋದಾ ಮಕ್ಳೇ ನೀವು? ಸೊ
ಕೋನಿನ ಒಂದು ಜಾಲ ಯಾವ ರೀತಿ ಇರುತ್ತೆ? ಇಲ್ಲಿ ನೀವು ಗಮನಿಸಿದ್ರೆ ತ್ರಿಭುಜ ಇದೆ, ನಂತರ ಕೆಳಗಡೆ ಏನಿದೆ? ವೃತ್ತ ಇದೆ, ಹೌದಾ? ಸೊ ಮೇಲ್ಗಡೆ ತ್ರಿಭುಜ ಇರುತ್ತೆ, ನಂತರ ವೃತ್ತವನ್ನ ಹೊಂದಿರುತ್ತೆ. ಇದು ಒಂದು ನಮ್ಮ ಒಂದು ಕೋನಿನ ಇರುವಂತಹ ಒಂದು ಜಾಲ ಅಂತ ಹೇಳ್ಬೋದು. ಆ ಕೋನವನ್ನ ನಿರ್ಮಾಣಿಸಬೇಕಂದ್ರೆ ನಮಗೆ ಬೇಕಾಗಿರುವಂತಹ ಒಂದು ಜಾಲವನ್ನ ನಾವಿಲ್ಲಿ ನೋಡಬಹುದು, ಹೌದಾ? ಸೊ ಕೋನನ್ನ ಯೂಶಲಿ ನಾವ್ ಎಲ್ಲಿ ಬಳಸ್ತೀವಿ? ಹೌದಾ? ಎಲ್ರಿಗೂ ನಿಮ್ಮ ಬರ್ತ್ಡೇ ಇಷ್ಟನಾ? ಇಷ್ಟ ಇಲ್ವೋ ಬರ್ತ್ಡೇ? ಎಸ್, ಎಲ್ರಿಗೂ ಬರ್ತ್ಡೇ ಇಷ್ಟನಾ? ಸೊ ಬರ್ತ್ಡೇ ಮಾಡೋ ಸಮಯದಲ್ಲಿ ತಲೆ ಮೇಲೆ ನೀವ್ ಏನನ್ನ ಹಾಕೋತೀರಾ? ಕ್ಯಾಪ್ ಹಾಕೋತೀರಾ, ಹೌದಾ? ಬರ್ತ್ಡೇ ಕ್ಯಾಪ್ಸ್ ಹಾಕೋತೀರಾ. ಅದು ಕೋನಿನ ಶೇಪದಲ್ಲಿ, ಕೋನಿನ ಆಕಾರ ರೂಪದಲ್ಲಿಯೇ ಇರುತ್ತೆ, ಹೌದೋ ಇಲ್ವೋ? ಸೊ ಬರ್ತ್ಡೇ ಕ್ಯಾಪ್ ಆಗಿರಬಹುದು, ನೀವು ಕೋನ್ ರೂಪದಲ್ಲಿ ನೋಡ್ತೀರಾ. ನಂತರ ಐಸ್ ಕ್ರೀಮ್. ಐಸ್ ಕ್ರೀಮ್ ಯಾರಿಗಿಷ್ಟ? ಐಸ್ ಕ್ರೀಮ್ ಯಾರಿಗಿಷ್ಟ? ಎಲ್ರಿಗೂ ಇಷ್ಟನಾ? ಸೊ ಕೋನ್ ಐಸ್ ಕ್ರೀಮ್ ಯಾರಿಗ ಇಷ್ಟ? ಕೋನ್ ಐಸ್ ಕ್ರೀಮ್, ಶಂಕು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಹೌದಾ? ಸೊ ಕೋನಿನ ಒಂದು ಐಸ್ ಕ್ರೀಮ್ ಯಾರಿಗ ಇಷ್ಟ? ಎಲ್ರಿಗೂ ಇಷ್ಟನಾ? ಈಗಾಗ್ಲೇ ಸಮರ್ ಸೀಸನ್ ಸ್ಟಾರ್ಟ್ ಆಗಿದೆ, ಹಾಗಾದ್ರೆ ಎಲ್ರು ಐಸ್ ಕ್ರೀಮ್ ಬಹಳ ತಿಂತಿದ್ದೀರಾ? ತಿನ್ಬಾರ್ದು, ಯಾಕಂದ್ರೆ ಎಕ್ಸಾಮ್ಸ್ ಇದಾವೆ. ಮತ್ತೆ ನಿಮ್ಗೆ ನೆಗಡಿ ಜ್ವರ ಬಂದ್ಬಿಟ್ರೆ ಎಕ್ಸಾಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ, ಹೌದಾ ಇಲ್ವೋ? ಹಾಗಾಗಿ ಬಹಳ ಐಸ್ ಕ್ರೀಮ್ ಅನ್ನ ತಿನ್ಬೇಡಿ ಮಕ್ಳೇ, ಓಕೆ? ಸೊ ಎಸ್, ಕೋನ್ ಅಂದ್ರೆ, ಶಂಕು ಅಂದ್ರೆ, ನಾವು ನಿರ್ಮಾಣಿಸುವ ಸಮಯದಲ್ಲಿ ನಾವು 2D ಆಕಾರಗಳನ್ನ ಯಾವ್ಯಾವ್ದು ಬಳಸ್ತೀವಿ? ಒಂದು ತ್ರಿಭುಜ ಮೇಲ್ಗಡೆ ಇರೋದು, ಇಲ್ಲಿ ನೀವು ಗಮನಿಸಿದ್ರೆ ತ್ರಿಭುಜ ಇದೆ, ಕೆಳಗಡೆ ಏನಿದೆ? ಕೆಳಗಡೆ ವೃತ್ತವನ್ನ ನಾವು ಇಲ್ಲಿ ನೋಡಬಹುದು. ಸೊ ಎರಡನ್ನ ಬಳಸಿ ನಾವೇನ್ ಮಾಡ್ತೀವಿ ಇಲ್ಲಿ? ನಮ್ಮ ಒಂದು ಶಂಕನ್ನ ತಯಾರು ಮಾಡ್ತೀವಿ. ನೀವು ಇಲ್ಲಿ ಗಮನಿಸಬಹುದು, ಈ ರೀತಿ ತಿರುಗಿಸ್ತೀನಿ ನೋಡಿ, ಇದು ಮೇಲ್ಗಡೆ ಅಂತ ಕಾಣುವುದು, ಹೌದಾ? ಕೆಳಗಡೆಯಿಂದ ಈ ರೀತಿ ಇರುತ್ತೆ ಇದು, ಹೌದಾ? ಮೇಲ್ಗಡೆ ಈ ರೀತಿ ಇದೆ, ಹೌದಾ? ಎಸ್. ಸೊ ವೃತ್ತಕ್ಕೆ ನಮ್ಗೆ ಗೊತ್ತಿರುವ ಹಾಗೆ ರೇಡಿಯಸ್ ಬಂದೇ ಬರುತ್ತೆ, ಹೌದಾ? ಇದು ಒಂದು ಹೈಟ್ ಆಗಿದೆ, ಇದೇನಿದೆ? ಇದು ಸ್ಲಾಂಟ್ ಹೈಟ್ ಇದೆ. ಸೊ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ನೋಡಿ 90 ಡಿಗ್ರಿಯ ಅಳತೆ ಒಂದನ್ನ ನಾವು ನೋಡಬಹುದು, ರೈಟ್ ಆಂಗಲ್, ಹೌದಾ? ರೈಟ್ ಆಂಗಲ್ ಅನ್ನ ನಾವು ಇಲ್ಲಿ ನೋಡಬಹುದು. ಎಸ್, ನೋಡಿ ಇಲ್ಲಿ ಈ ರೀತಿ ಇದೆ ಇದು ನೋಡ್ಲಿಕ್ಕೆ, ಓಕೆ? ನೋಡಿ ಇಲ್ಲಿ. ಸೊ ನೋಡ್ಬೋದಾ ಎಲ್ರು ಯಾವ ರೀತಿ ಇದೆ ಅಂತ? ಓಕೆ. ಸೊ ಮೇಲ್ಗಡೆ ತ್ರಿಭುಜ, ಕೆಳಗಡೆ ವೃತ್ತವನ್ನ ಹೊಂದಿರುತ್ತೆ, ಓಕೆ? ಸೊ ಇದು ನಮ್ಮ ಒಂದು ಶಂಕಿನ ಇರುವಂತಹ ಜಾಲದ ಬಗ್ಗೆ ನಾವು ನೋಡ್ಕೊಂಡ್ವಿ. ಈಗ ಮುಂದಿನ ಒಂದು 3D ಆಕಾರ ಕಡೆ ಹೋಗೋಣ. ಅದ್ಯಾವುದು ಅಂತಂದ್ರೆ ಸ್ಪಿಯರ್, ಹೌದಾ? ಸ್ಪಿಯರ್ ಅಂದ್ರೆ ಗೊತ್ತಲ್ಲ ಎಲ್ರಿಗೂ? ಗೊತ್ತೋ ಇಲ್ವೋ ಸ್ಪಿಯರ್? ಹೌದಾ? ಯಾರಾದ್ರೂ ಫುಟ್ಬಾಲ್ ಆಡಿದೀರಾ? ಎಲ್ರೂ ಆಡಿರ್ತೀರಾ, ಹೌದೋ ಇಲ್ವೋ? ಫುಟ್ಬಾಲ್ ನೋಡಿರ್ತೀರಾ. ಸೊ ಅದು ಸ್ಪಿಯರ್ ಅಂದ್ರೆ ಗೋಲದ ಶೇಪದಲ್ಲಿಯೇ ಇರುತ್ತೆ, ಹೌದಾ? ಗೋಲಾಕೃತದಲ್ಲಿಯೇ ಇರುತ್ತೆ. ಫುಟ್ಬಾಲ್ ಆಗಿರ್ಬಹುದು, ನಮ್ಮ ಕ್ರಿಕೆಟ್ ಬಾಲ್ ಆಗಿರ್ಬಹುದು, ಹೌದಾ? ಇವೆಲ್ಲ ಕೂಡ ಗೋಲ ಶೇಪದಲ್ಲಿಯೇ ಇರುತ್ತೆ, ಹೌದಾ ಇಲ್ವೋ? ಗೋಲ ಆಕೃತದಲ್ಲಿಯೇ ಇರುತ್ತೆ. ಸೊ ಗೋಲ ಯಾವ ರೀತಿ ತಯಾರಾಗುತ್ತೆ? ಇದರ ಒಂದು ಜಾಲ ನೀವು ನೋಡಬಹುದು ಇಲ್ಲಿ. ನಾವು ಎರಡು ವೃತ್ತವನ್ನ ಬಳಸ್ತಾ ಇದೀವಿ, ಹೌದಾ? ಎರಡು ವೃತ್ತವನ್ನ ನಾವು ಈ ರೀತಿ ಬಳಸ್ತಾ ಇದ್ದೀವಿ. ಅದನ್ನ ಎರಡೂ ವೃತ್ತವನ್ನ ಈ ರೀತಿ ಪ್ಲಸ್ ಸೈನ್ ಅಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಪ್ಲಸ್ ಸೈನ್ ನೋಡ್ಬೋದು, ಇಟ್ಕೊಂಡಾಗ ನಮ್ಗೆ ಒಂದು ಗೋಲಾಕೃತದ 3D ಆಕೃತ ಇಲ್ಲಿ ನಿರ್ಮಾಣ ಆಗುತ್ತೆ. ಸೊ ಗೋಲಾಕೃತದ ಒಂದು ಜಾಲ ಯಾವ ರೀತಿ ಇದೆ? ಎರಡು ವೃತ್ತಗಳನ್ನ ನಾವು ಪ್ಲಸ್ ಆಕಾರದಲ್ಲಿ ಅವನ್ನ ಇಟ್ಟುಕೊಂಡು ಸುತ್ತಲೂ ನಾವು ಒಂದು ಇಲ್ಲಿ ನೋಡಬಹುದು ವೃತ್ತವನ್ನ ಇದೇ ರೀತಿ ರಚನೆ ಮಾಡ್ತೀವಿ. ಸೊ ಇದಕ್ಕೆ ಗೋಲಾಕೃತ ಅಂತ ಕರಿತೀವಿ. ಇದು ಒಂದು ಗೋಲಾಕೃತದ ಜಾಲ ಅಂತ ಹೇಳ್ಬಹುದು ನಾವು, ಓಕೆ? ಎಸ್. ಮೂರನೇ ಒಂದು ಆಕೃತ ಕಡೆ ಹೋಗೋಣ, 3D ಆಕೃತ ಕಡೆ. ಒಂದ್ ನಿಮಿಷ. ಯಾವ್ದು ಅಂತಂತಂದ್ರೆ ಅದು ನಮ್ಮ ಒಂದು ಸಿಲಿಂಡರ್, ಹೌದಾ? ಸಿಲಿಂಡರ್ ಯಾವ ರೀತಿ ಇರುತ್ತೆ, ಹೌದಾ ಇಲ್ವೋ? ಎಸ್, ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಒಂದ್ ನಿಮಿಷ ನೋಡಿ. ಇಲ್ಲಿ ಈ ರೀತಿ ಇರುತ್ತೆ. ಸೊ ಸಿಲಿಂಡರ್ ಯಾವ ರೀತಿ ತಯಾರಾಗುತ್ತೆ ಮಕ್ಳೇ? ನೀವಿಲ್ಲಿ ಗಮನಿಸಿದ್ರೆ ಎರಡು ವೃತ್ತಗಳಿದಾವೆ, ನಡುವಿಗೆ ಏನಿದೆ? ಆಯತವನ್ನ ಹೊಂದಿದೆ.
ಸೊ ಎರಡು ವೃತ್ತಗಳು ಮತ್ತು ಒಂದು ಆಯತನ್ನ ಬಳಸಿ ನಾವೇನ್ ಮಾಡ್ತೀವಿ, ಸಿಲಿಂಡರ್ ಅನ್ನ ತಯಾರು ಮಾಡ್ತೀವಿ. ಓಕೆ. ಸೊ ಸಿಲಿಂಡರ್ ಅನ್ನ ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲಿ ನೋಡಬಹುದು? ಹೌದಾ? ಸಿಲಿಂಡರ್ ಅನ್ನ ಎಲ್ಲಿ ನೋಡಬಹುದು? ಅಥವಾ ದಿಂಡು ಅಂತಾನೂ ಕರಿತೇವೆ, ಇದಕ್ಕೆ ಉರುಳೆ ದಿಂಡು ಅಂತಾನೂ ಕರಿತೀವಿ. ಹೌದಾ? ಎಲ್ಲೆಲ್ಲಿ ನೋಡಿದೀರಾ ನೀವು, ಹೇಳ್ಬೋದಾ ಯಾರಾದ್ರೂ? ಹೇಳ್ಬೋದಾ? ಸೊ ನೀವು ಗಮನಿಸಿದ್ರೆ ಪ್ಲಾಸ್ಟಿಕ್ ಡಬ್ಬಿಗಳು ಬರ್ತಾವ್ ನೋಡಿ ಮಕ್ಳೇ. ಸೊ ನಿಮ್ಮ ತಾಯಂದಿರು ಅಡಿಗೆ ಮನೆಯಲ್ಲಿ ಯೂಶ್ವಲಿ ಸಾಮಾನನ್ನು ಇಟ್ಲಿಕ್ಕೆ ಸ್ಟೋರೇಜ್ ಡಬ್ಬಿಗಳನ್ನ ಬಳಸ್ತಾರೆ. ಹೌದಾ? ಜರ್ಮನಿ ಡಬ್ಬಿ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ಡಬ್ಬಿಗಳಿರಬಹುದು. ಅವು ಯೂಶ್ವಲಿ ಸಿಲಿಂಡರ್ ಶೇಪ್ ನಲ್ಲಿಯೇ ಇರ್ತವೆ. ಹೌದಾ ಇಲ್ವೋ? ಅದೇ ರೀತಿ ನೀವು ಜ್ಯೂಸ್ ಗಳನ್ನ ಕುಡಿತೀರಿ ಕ್ಯಾನ್ ಅಲ್ಲಿ, ಸಣ್ಣ ಸಣ್ಣ ಕ್ಯಾನ್ ಅಲ್ಲಿ. ಅವು ಕೂಡ ಸಿಲಿಂಡರ್ ಶೇಪ್ ಅಥವಾ ಉರುಳು ಶೇಪದಲ್ಲಿಯೇ ಇರುತ್ತೆ. ಹೌದಾ ಇಲ್ವೋ? ಸೊ ಇವೆಲ್ಲದ್ರಲ್ಲಿಯೂ ನಾವ್ ಏನ್ ಮಾಡ್ತೀವಿ, ಸಿಲಿಂಡರ್ ಎಂಬುದನ್ನ ಬಳಸ್ತೀವಿ. ಹೌದಾ? ಇವೆಲ್ಲ ಸಿಲಿಂಡರ್ ಶೇಪ್ ದಲ್ಲಿ ಇರ್ತವೆ. ಹೌದಾ? ಸೊ ಸಿಲಿಂಡರ್ ಯಾವ ರೀತಿ ತಯಾರಾಗುತ್ತೆ ಅಂತಂದ್ರೆ, ಎರಡ ವೃತ್ತ ಮತ್ತು ನಡು ಏನಿರುತ್ತೆ ಒಂದು ಆಯತನ್ನ ಬಳಸಿ ನಾವ್ ಏನ್ ಮಾಡ್ತೀವಿ, ಸಿಲಿಂಡರ್ ಅನ್ನ ತಯಾರು ಮಾಡ್ತೀವಿ. ಇದೇನ್ ನೀವು ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತಿರ್ಲ, ಇದು ಏನು ಅಂತಂದ್ರೆ ಈ ರೀತಿ ನೀವು ಸಣ್ಣದಾಗಿ ದೊಡ್ಡದಾಗಿನೂ ಮಾಡಬಹುದು ಈ ರೀತಿ. ಹೌದಾ? ಸೊ ಇದು ಏನಪ್ಪಾ ಅಂತಂತಂದ್ರೆ, ಇದು ನಮ್ಮ ಒಂದು ಜಾಲ. ನಾವು ಸಿಲಿಂಡರ್ 3D ಆಕಾರದಲ್ಲಿ ನಿರ್ಮಾಣ ಮಾಡಬೇಕಂದ್ರೆ ಬೇಕಾಗುವಂತಹ ಒಂದು ಜಾಲ. ಹೌದಾ? ಈಗ ಮತ್ತೊಮ್ಮೆ ಈ ರೀತಿ ತೋರಿಸ್ತೀನಿ ನೋಡಿ ಮಕ್ಳೇ, ಯಾವ ರೀತಿ ಸಿಲಿಂಡರ್ ತಯಾರಾಗುತ್ತೆ ಅಂತ. ಎಸ್, ನೋಡಿದ್ರಾ ಎಲ್ಲರೂ? ಈ ರೀತಿ ನೀವು ದೊಡ್ಡದು ಚಿಕ್ಕದು ಅದೇ ರೀತಿಯಾಗಿ ಮಾಡ್ಕೋಬಹುದು. ಎಸ್, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ. ಸೊ 3D ಆಕೃತಗಳನ್ನ ಜಾಲಗಳನ್ನ ನೋಡಿದೀರಾ ಅಂತ ಅನ್ಕೋತೀನಿ. ಮತ್ತೊಂದು 3D ಆಕಾರವಿದೆ, ಅದು ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ ನಾನು. ಎಸ್, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ ಈಗ. ಸೊ ಇದಕ್ಕೆ ನಾವು ಸ್ಕ್ವೇರ್ ಪಿರಮಿಡ್ ಅಂತ ಕರಿತೀವಿ. ಹೌದಾ? ಸ್ಕ್ವೇರ್ ಪಿರಮಿಡ್ ಅಂತ ಕರಿತೀವಿ. ಸೊ ಇದು ಕೆಳಗಡೆ ಈ ರೀತಿ ಸ್ಕ್ವೇರ್ ಇರುತ್ತೆ, ಅಂದ್ರೆ ಕೆಳಗಡೆ ಚೌಕ್ ಇರುತ್ತೆ, ಅದ್ರ ಮೇಲೆ ತ್ರಿಕೋಣ ಅಥವಾ ತ್ರಿಭುಜ ರೂಪದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಪಿರಾಮಿಡ್ ಅನ್ನ ನಾವು ನೋಡಬಹುದು. ಹೌದಾ? ಗಮನಿಸಬಹುದು ನೀವಿಲ್ಲಿ ಈ ರೀತಿ ಅದರ ಜಾಲ ಇರುತ್ತೆ. ಎಸ್, ನೀವಿಲ್ಲಿ ನೋಡಿದ್ರೆ ಕೆಳಗಡೆ ಏನಿದೆ ಹೇಳಿ ಮಕ್ಕಳೇ? ಕೆಳಗಡೆ ಒಂದು ಚೌಕ್ ಇದೆ, ಕಾಣ್ಲಿಕ್ಕತ್ತದ ಎಲ್ರಿಗೂ? ಚೌಕ್ ಇದೆ. ಚೌಕಿನ ಮೇಲ್ಗಡೆ ಏನಿದೆ, ಚೌಕಿನ ಮೇಲ್ಗಡೆ ತ್ರಿಕೋಣ ಅಥವಾ ತ್ರಿಭುಜದ ಒಂದು ಭಾಗಗಳಿದಾವೆ. ಹೌದಾ ಇಲ್ವೋ? ಗಮನಿಸಬಹುದು ಎಲ್ರು. ಇಲ್ಲಿ ನೋಡಿ, ಈ ಒಂದು ಗೆರೆ ಆಗಿರ್ಬಹುದು, ಇದು ಒಂದಾಗಿರ್ಬಹುದು, ಆಗಿರ್ಬಹುದು, ಇಲ್ಲ ಆಗಿರ್ಬಹುದು. ಹೌದಾ? ಚೌಕಿನ ಮೇಲ್ಗಡೆ ಏನ್ ಮಾಡ್ತೀವಿ, ನಾವು ತ್ರಿಕೋಣದ ಒಂದು ಜಾಲವನ್ನ ಹಾಕಿರ್ತೀವಿ. ಸೊ ಸ್ಕ್ವೇರ್ ಪಿರಾಮಿಡ್, ಹೌದಾ? ಚೌಕಿನ ಒಂದು ಪಿರಾಮಿಡ್ ರಚನೆ ಆಗ್ಬೇಕು, 3D ಆಕಾರದಲ್ಲಿ ರಚನೆ ಆಗ್ಬೇಕಂದ್ರೆ ಅದರ ಜಾಲ ಹೇಗಿರುತ್ತೆ, ಕೆಳಗಡೆ ಚೌಕು, ಮೇಲ್ಗಡೆ ತ್ರಿಭುಜವನ್ನ ನಾವು ಇಟ್ಟಿರ್ತೇವೆ. ಸೊ ಈ ರೀತಿ ಏನಾಗುತ್ತೆ, ಸ್ಕ್ವೇರ್ ಪಿರಾಮಿಡ್ ರಚನೆ ಆಗುತ್ತೆ. ಸೊ ಈ ರೀತಿ ಸ್ಕ್ವೇರ್ ಪಿರಾಮಿಡ್ ನೀವು ಎಲ್ಲಿ ಗಮನಿಸಬಹುದು? ಹೌದಾ? ಯಾರಾದ್ರೂ ನೋಡಿದೀರಾ ಈ ರೀತಿಯ ಒಂದು ವಿಶೇಷವಾದ ಆಕಾರಗಳನ್ನ ನೋಡಿದಿರಾ ಎಲ್ಲರೇ? ಗಮನಿಸಿದಿರಾ ಮಕ್ಕಳೇ? ಈಜಿಪ್ತಿನಲ್ಲಿ ಇದರದ್ದೇ ಆದಂತಹ ಒಂದು ಹಲವಾರು ವಿಶೇಷವಾದಂತಹ ಒಂದು ಸ್ಥಾನಗಳಿದಾವೆ. ಹೌದಾ? ಪಿರಾಮಿಡ್ಸ್ ಅಂತ ಕರೀತಾರೆ ಅವನ್ನ. ಹೌದಾ? ಇಡೀ ದೇಶಾದ್ಯಂತ ಜಗತ್ತಿನಲ್ಲೇ ಬಹಳ ಪ್ರಸಿದ್ಧವಾದಂತಹ ಒಂದು ಜಾಗಗಳು. ಹೌದಾ ಇಲ್ವೋ? ಸೊ ಅಲ್ಲಿ ಏನು ಗಮನಿಸಬಹುದು, ಈ ರೀತಿ ಪಿರಾಮಿಡ್ಸ್ ಗಳನ್ನ ನಾವು ಗಮನಿಸಬಹುದು. ಹೌದಾ? ಎಸ್. ಸೊ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು 3D ಆಕೃತಗಳಲ್ಲಿ
ನಾವು ಬಳಸುವಂತಹ ಒಂದು ಜಾಲಗಳ ಬಗ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಲ್ಲಿ ಹಲವಾರು 3D ಆಕಾರಗಳನ್ನ ನೋಡಿದ್ವಿ. ಮೊದಲಿಗೆ ಘನ, ನಂತರ ಘನಾಕೃತ, ನಂತರ ಸಿಲಿಂಡರ್, ಸ್ಪಿಯರ್ ನೋಡಿದ್ವಿ. ಅದಾದ್ಮೇಲೆ ಕೋಣವನ್ನ ನೋಡಿದ್ವಿ. ಲಾಸ್ಟಿಗೆ ಸ್ಕ್ವೇರ್ ಪಿರಮಿಡ್ ಅನ್ನ ನೋಡಿದ್ವಿ ನಾವು. ಹೌದಾ? ಸೊ ಇವೆಲ್ಲವನ್ನ ನಾವು ಈ ಒಂದು ಜಾಲದಲ್ಲಿ ನೋಡಿದ್ವಿ. ಈಗ ಒಂದು ಮುಂದಿನ ಟಾಪಿಕ್ಕಿಗೆ ಹೋಗೋಣ ಅಂತ. ಎಸ್, ಈಗ ನಾವು ಮುಂದಿನ ಭಾಗದ ಬಗ್ಗೆ ಚರ್ಚೆ ಮಾಡೋಣ. ಅದ್ಯಾವುದು ಅಂತಂದ್ರೆ ಸಮತಲದ ಮೇಲೆ ಘನಾಕೃತಗಳನ್ನ ನಾವು ಯಾವ ರೀತಿ ರಚನೆ ಮಾಡ್ತೀವಿ. ಸಮತಲದ ಮೇಲೆ ಘನಾಕೃತಗಳನ್ನ ಯಾವ ರೀತಿ ರಚನೆ ಮಾಡ್ತೀವಿ. ಹೌದಾ? ಸೊ ನಾವು ಯಾವುದೇ ಒಂದು ಘನಾಕೃತವನ್ನ ನಾವು ರಚನೆ ಮಾಡ್ಬೇಕಂದ್ರೆ ನಮ್ಗೆ ಬಹಳ ಸುಲಭವಾದ ಆ ಒಂದು ವಸ್ತುನೇ ಹೇಳ್ಬೋದು. ಅದ್ಯಾವುದು ಅಂದ್ರೆ ಓರೆ ರೇಖಾಚಿತ್ರಗಳು ಅಂತ ಕರಿತೀವಿ ನಾವು. ಓರೆ ರೇಖಾಚಿತ್ರಗಳು. ಸೊ ಓರೆ ರೇಖಾಚಿತ್ರಗಳನ್ನ ಬಳಸಿ ನಾವು ಸುಲಭವಾಗಿ ಏನ್ ಮಾಡಬಹುದು, ಈ ರೀತಿ 3D ಆಕೃತಿಗಳನ್ನ ನಾವು ಅದ್ರ ಮೇಲೆ ರಚನೆ ಮಾಡಬಹುದು. ಹೌದಾ? ಸೊ ಈ ಯಾವಾಗಾದ್ರೂ ಮಕ್ಕಳೇ ಓರೆ ರೇಖಾಚಿತ್ರಗಳನ್ನ ನೋಡಿದಿರಾ? ಇಂಗ್ಲಿಷ್ ನಲ್ಲಿ ನಾವ್ ಇದಕ್ಕೆ ಆಬ್ಲಿಕ್ ಸ್ಕೆಚ್ ಅಂತ ಕರಿತೀವಿ. ಹೌದಾ? ಇದು ಯಾವ ರೀತಿ ಇರ್ತಾವೆ ಅಂತ ನೋಡ್ಬೋದಾ ನೀವು? ಎಸ್. ಇದ್ ಯಾಕೆ ನಾವು ಬಳಸ್ತೀವಿ ಅಂತಂತಂದ್ರೆ, ನಾವು ಘನಾಕೃತಗಳನ್ನ ರಚನೆ ಮಾಡೋ ಸಮಯದಲ್ಲಿ ನಾವು ಯಾವತ್ತು ನಮ್ಗೆ ಈ ರೀತಿ ಏನಂತಾರೆ, ನಾವು ಯಾವತ್ತು ಅದನ್ನ ಸ ಯಾವ್ದಾದ್ರು ವಸ್ತುಗಳನ್ನ ತಗೊಂಡು ರಚನೆ ಮಾಡೋದು ಬಹಳ ಕಷ್ಟ. ಹೌದೋ ಇಲ್ವೋ? ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಸಮತಲದ ಮೇಲೇನೆ ಏನ್ ಮಾಡ್ತೀವಿ, ಘನಾಕೃತಗಳನ್ನ ರಚನೆ ಮಾಡ್ತೀವಿ. ಹೌದೋ ಇಲ್ವೋ? ಒಂದು ಪೇಪರ್ ಮೇಲೆ ಆಗಿರಬಹುದು ಅಥವಾ ಒಂದು ಕಾರ್ಡ್ಬೋರ್ಡ್ ಮೇಲೆ ಆಗಿರಬಹುದು. ಹೌದಾ? ಸೊ ಅಲ್ಲಿ ನಾವು ಟೆಕ್ನಿಕ್ಸ್ ನ ಬಳಸಿ ಏನ್ ಮಾಡ್ತೀವಿ, ಘನಾಕೃತಗಳನ್ನ ರಚನೆ ಮಾಡ್ತೀವಿ. ಸೊ ಈ ರೀತಿ ಸಮತಲದ ಮೇಲೆ ಘನಾಕೃತಗಳನ್ನ ರಚನೆ ಮಾಡೋ ಸಮಯದಲ್ಲಿ ಮೊದಲಿಗೆ ನಾವು ಉಪಯೋಗಿಸುವಂತದ್ದು ಯಾವುದು, ಓರೆ ರೇಖಾಚಿತ್ರಗಳು ಅಂತ ಹೇಳ್ತೀವಿ ನಾವು. ಹೌದಾ? ಓರೆ ರೇಖಾಚಿತ್ರಗಳು. ಸೊ ಓರೆ ರೇಖಾಚಿತ್ರಗಳು ಯಾವ ರೀತಿ ಇರ್ತಾವೆ? ಸೊ ನೀವು ಇವನ್ನ ಏನ್ ಮಾಡಬಹುದು, ಒಂದು ಪೇಪರ್ ಮೇಲ್ಗಡೆ ನಾವು ಏನ್ ಮಾಡಬಹುದು, ಅಥವಾ ಒಂದು ಪ್ಲೇನ್ ಸರ್ಫೇಸ್, ಸಮತಲದ ಒಂದು ರೀತಿಯಲ್ಲಿ ಇರುವಂತದ್ದು ಒಂದನ್ನ ನೋಡ್ಕೊಂಡು ಅದ್ರ ಮೇಲೆ ನಾನು ಏನ್ ಮಾಡಬಹುದು, ಈ ರೀತಿ ಸ್ಕ್ವೇರ್ಸ್ ಅಥವಾ ಲೈನ್ಸ್ ಗಳನ್ನ ನಾನು ಹಾಕೋಂತ ಹೋಗ್ತೀನಿ. ಹೌದಾ? ಸೊ ಲೈನ್ಸ್ ನ ಹಾಕೊಂಡ್ ನಂತರ ನಾನು ಏನ್ ಮಾಡ್ತೀನಿ, ಒಂದು ಯಾವುದೇ ಆದಂತಹ ಒಂದು ಘನಾಕೃತವನ್ನ ಈ ಒಂದು ಹಾಕಿರುವಂತಹ ಒಂದು ಸ್ಕೆಚ್ ಮೇಲ್ಗಡೆ ಅಂದ್ರೆ ರೇಖಾಚಿತ್ರನ ಮೇಲೆ ರಚನೆ ಮಾಡ್ತೀನಿ. ಹೌದಾ? ಸೊ ಈ ರೀತಿ ನಾನು ಏನ್ ಮಾಡ್ತೀನಿ, ನೀವು ಗಮನಿಸಬಹುದು ಸಮತಲದ ಒಂದು ಇಲ್ಲಿ ರೀತಿ ನಮ್ಗೆ ನಮ್ಮ ಬೋರ್ಡ್ ಮೇಲೆ ಕಾಣ್ತದೆ. ಸೊ ಈಗ ಏನ್ ಮಾಡ್ತೀನಿ, ಈ ರೀತಿ ಲೈನ್ಸ್ ಗಳನ್ನ ತೆಗಿತೀನಿ. ಎಸ್. ಸೊ ನಾನಿಲ್ಲಿ ಈ ರೀತಿ ರೇಖಾಚಿತ್ರವನ್ನ, ಓರೆ ರೇಖಾಚಿತ್ರವನ್ನ ಈ ರೀತಿ ತೆಗೆದಿದ್ದೀನಿ. ಸೊ ಇದ್ರ ಮೇಲ್ಗಡೆ ಏನ್ ಮಾಡ್ಬೇಕು, ನಾವು ಯಾವ್ದಾದ್ರೂ ಒಂದು ಘನಾಕೃತವನ್ನ ರಚನೆ ಮಾಡ್ಬೋದು. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಘನವನ್ನ ಯಾವ ರೀತಿ ರಚನೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಂತ. ಓಕೆ? ಸೊ ಘನ ಅಂತ ಬಂದಾಗ ಘನ ಯಾವತ್ತು ಏನಿರುತ್ತೆ ಮಕ್ಕಳೇ, ಅದರ ಒಂದು ಏನು ನಮ್ಮ ಒಂದು ಆಕಾರ ಇರುತ್ತಲ್ಲ ಘನದ, ಅದ್ರಲ್ಲಿ ಯೂಶುವಲಿ ಏನಿರ್ತಾವೆ, ನಾವು ಸಮವಾಗಿ ಇಲ್ಲಿ ಲೆಂತ್ ಆಗಿರಬಹುದು, ಬ್ರೆಡ್ತ್ ಆಗಿರಬಹುದು ಅಥವಾ ಹೈಟ್ ಅನ್ನ ಗಮನಿಸಬಹುದು. ಹೌದೋ ಇಲ್ಲೋ? ಸೊ ಅದೇ ರೀತಿ ಈಗ ಮೊದ್ಲಿಗೆ ಏನ್ ಮಾಡ್ತೀನಿ, ಇಲ್ಲಿ 3 ಚೌಕಗಳನ್ನ ನಾನು ಇಲ್ಲಿ ತಗೋತೀನಿ. ಈ ರೀತಿ ಸ್ವಲ್ಪ ಹೈಲೈಟ್ ಮಾಡಿದೀನಿ ನೋಡ್ರಿ. ಹೌದಾ? ಇದನ್ನ ಈ ರೀತಿ ಮೂರವನ್ನ ನಾನಿಲ್ಲಿ ತಗೋತೀನಿ. ಸೊ ಇಲ್ಲೂ ಕೂಡ ಎಲ್ಲ 3. ಎಸ್. ಸೊ ಇದರ ಅರ್ಥ ಏನು, 4 ಬಾಹುಗಳಲ್ಲಿ 3 ನಾನೇನ್ ಮಾಡಿದೀನಿ, ಇಲ್ಲಿ ಚೌಕಗಳನ್ನ ತಗೊಂಡಿದ್ದೀನಿ. ಹೌದೋ ಇಲ್ವೋ?
ಗಮನಿಸಬಹುದು ನೀವು. ಹೌದಾ? ಸೊ ಇದಕ್ಕೆ ಏನ್ ಮಾಡ್ತೀನಿ, ಇನ್ನೊಂದು ಲೈನ್ ತೆಗೋಣ ಅಂತ, ಒಂದ್ ನಿಮಿಷ. ಎಸ್. ಸೊ ಇದಕ್ಕೆ ಇದು ಎರಡನೇ ಭಾಗವನ್ನ ನಾನಿಲ್ಲಿ ರಚನೆ ಮಾಡ್ತೀನಿ ಈ ರೀತಿ. ಹೌದಾ? ಸೊ ಈಗ ಏನ್ ಮಾಡ್ಬೇಕು, ಈಗ ಇದನ್ನ ಕೂಡಿಸುವಂತ ಒಂದು ಸಮಯ. ಹೌದಾ? ಒಂದ್ ನಿಮಿಷ ಮಕ್ಳೇ. ಎಸ್, ಒಂದ್ ನಿಮಿಷ. ಎಸ್. ಸೊ ಮೊದ್ಲಿಗೆ ಈ ಒಂದು 3 ಚೌಕಗಳನ್ನ ನಾನು ಇಲ್ಲಿ ತಗೋತೀನಿ, ಇಲ್ಲಿಂತ್ರನೇ ಪ್ರಾರಂಭ ಮಾಡ್ತೀನಂತೆ. ಎಸ್, ಈ 3 ಚೌಕಗಳನ್ನ ತಗೊಂಡಿದ್ದೀನಿ. ಇದು ಒಂದನೇದಾಯ್ತು. ಇದ್ರ ಮುಂದ್ಗಡೆ ಇರುವಂತಹ ಒಂದು ಭಾಗ. ಹೌದಾ? ಇದನ್ನ ನಾನಿಲ್ಲಿ ಬಳಸ್ತೀನಿ. ಇಲ್ಲಿ 3 ಚೌಕನ್ನ ತಗೊಂಡಿದ್ದೀನಿ. ಓಕೆ. ಸೊ ಇದನ್ನ ಈ ರೀತಿ ಇಲ್ಲಿ ಕೂಡಿಸ್ತೀನಂತೆ. ಎಸ್, ಎಕ್ಸ್ಟ್ರಾ ಇದ್ದಿದ್ದನ್ನ ತೆಗೆದು ಬಿಡೋಣ ಅಂತ, ಸೊ ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ. ಎಸ್, ಕಾಣ್ಲಿಕ್ಕತ್ತದ ಎಲ್ರಿಗೂ? ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಈ ರೀತಿ ಸ್ಕ್ವೇರ್ಸ್ ಅಥವಾ ಒಂದು ಪ್ಲೇನ್ ಪೇಪರ್ ಮೇಲ್ಗಡೆ ನಾವು ಈ ರೀತಿ ಬೋರ್ಡ್ ಮೇಲ್ಗಡೆ ರಚನೆ ಮಾಡ್ಬೇಕು ಅಂತಂತಂದ್ರೆ ನಾನು ಏನ್ ಮಾಡ್ತೀನಿ, ನಾನು ಈ ರೀತಿ ಇದನ್ನ ಎಸ್, ಸೊ ಒರೇ ರೇಖಾಚಿತ್ರಗಳನ್ನ ಬಳಸ್ಕೊಂಡು ಸ್ಕ್ವೇರ್ಸ್ ಅನ್ನ ಮೊದಲಿಗೆ ತೆಗೆದುಕೊಂಡು ಅದ್ರ ಮೇಲೆ ಬೇಕಾಗಿರುವಂತಹ ಒಂದು ಘನಾಕೃತಗಳನ್ನ ಈ ರೀತಿ ನಾನು ಏನ್ ಮಾಡಬಹುದು, ರಚನೆಯನ್ನ ಮಾಡಬಹುದು. ಹೌದಾ? ಎಲ್ರಿಗೂ ಕಾಣ್ಲಿಕ್ಕತ್ತದ? ಎಸ್. ಈ ರೀತಿ ನಾವು ಒರೇ ರೇಖಾಚಿತ್ರಗಳನ್ನ ಒಂದು ಪೇಪರ್ ಮೇಲ್ಗಡೆ ನಾವು ಈ ರೀತಿ ಚೌಕಗಳನ್ನ ಮಾಡಿ ಅದ್ರ ಮೇಲೆ ಘನಾಕೃತಗಳನ್ನ ನಾವು ರಚನೆ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ಒರೇ ರೇಖಾಚಿತ್ರಗಳು ಅಂತ ಕರಿತೀವಿ. ಹೌದಾ? ಸೊ ಈಗ ಮತ್ತೊಂದ್ ರೀತಿಯಲ್ಲಿ ನಾವು ಈ ಘನಾಕೃತಗಳನ್ನ ರಚನೆ ಮಾಡಬಹುದು. ಹೌದಾ? ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂತಂದ್ರೆ, ಅದ್ರಲ್ಲಿ ಕೇವಲ ನಾವು ಡಾಟ್ಸ್ ಅನ್ನ ಬಳಸ್ತೀವಿ ಮಕ್ಕಳೇ, ಚುಕ್ಕಿಗಳನ್ನ ಬಳಸ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸಮ್ಮಿತಿ ರೇಖಾಚಿತ್ರಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸಮ್ಮಿತಿ ರೇಖಾಚಿತ್ರಗಳು ಅಂತ ಕರಿತೀವಿ. ಸೊ ಸಮ್ಮಿತಿ ರೇಖಾಚಿತ್ರಗಳಲ್ಲಿ ನಾವ್ ಏನ್ ಮಾಡ್ತೀವಿ, ಚುಕ್ಕಿಗಳನ್ನ ಬಳಸಿ ಒಂದು ಐಸೋಮೆಟ್ರಿಕ್ ಹಾಳೆ ಮೇಲೆ ನಮ್ಗೆ ಈ ರೀತಿ ಏನಿದಾವೆ, ಸಮ್ಮಿತಿ ರೇಖಾಚಿತ್ರಗಳು ಸಿಗ್ತವೆ. ಹೌದಾ? ಸೊ ನಾವು ಏನ್ ಮಾಡ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಕೊಟ್ಟಿದ್ದಾರೆ ಈ ರೀತಿಯ ಒಂದು ಚಿತ್ರಗಳನ್ನ ತೆಗೆಯಲಿಕ್ಕೆ ಬೇಕಾಗಿರುವಂತಹ ಒಂದು ಹಾಳೆ ಏನಿದೆ ಅಲ್ಲ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿಯೂ ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆ ಲಾಸ್ಟಿಗೆ. ಹೌದಾ? ಸೊ ಈ ಒಂದು ಸಮ್ಮಿತಿ ರೇಖಾಚಿತ್ರಗಳು ಯಾವ ರೀತಿ ಇರ್ತಾವೆ ಅಂದ್ರೆ, ಐಸೋಮೆಟ್ರಿಕ್ ಹಾಳೆ ಮೇಲ್ಗಡೆ ನಮ್ಗೆ ಈ ರೀತಿಯ ಚುಕ್ಕಿಗಳನ್ನು ನಾವು ಚುಕ್ಕಿಯ ಒಂದು ಹಾಳೆಯನ್ನ ನೋಡಬಹುದು. ಸೊ ಆ ಚುಕ್ಕಿಗಳನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ತೀವಿ, ಈ ರೀತಿ ಐಸೋಮೆಟ್ರಿಕ್ ಸ್ಕೆಚಸ್ ಅಥವಾ ಸಮ್ಮಿತಿ ರೇಖಾಚಿತ್ರಗಳನ್ನ ನಾವು ಏನ್ ಮಾಡ್ತೀವಿ, ತೆಗಿತೀವಿ. ಓಕೆ. ಎಸ್. ಸಮ್ಮಿತಿ ರೇಖಾಚಿತ್ರಗಳು. ಓಕೆ. ಸೊ ಈ ತರ ಡಾಟ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ಹೌದಾ?
ಈ ರೀತಿ ಡಾಟ್ ಅನ್ನ ಹೊಂದಿರುವಂತಹ ಒಂದು ಐಸೋಮೆಟ್ರಿಕ್ ಪೇಪರ್ಗಳನ್ನ ಹಾಳೆಗಳಲ್ಲಿ ನಾವೇನ್ ಮಾಡ್ತೀವಿ, ರೇಖಾ ಘನಾಕೃತಗಳನ್ನ ರಚನೆ ಮಾಡ್ತೀವಿ. ಈ ರೀತಿ ಮಕ್ಕಳೇ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ ಅಂತ ಅನ್ಕೋತೀನಿ. ಈ ರೀತಿ ಇರುತ್ತವೆ ಚುಕ್ಕಿಗಳು. ಸೊ ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ಘನಾಕೃತಗಳನ್ನ ರಚನೆ ಮಾಡ್ತೀವಿ. ಹೌದಾ? ಸೊ ನಾನಿಲ್ಲಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಮಕ್ಕಳೇ. ಸೊ ಈ ರೀತಿ ನಾವಿಲ್ಲಿ ನೋಡಬಹುದು. ಹೌದಾ? ಕಾಣ್ಲಿಕ್ಕತ್ತದ ಎಲ್ರಿಗೂ? ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಘನಾಕೃತವನ್ನ ರಚನೆ ಮಾಡ್ತೀವಿ ಮಕ್ಕಳೇ. ಎಸ್. ಸೊ ಈ ರೀತಿ ಚುಕ್ಕೆಗಳ ಮೇಲೆ ನಾವೇನ್ ಮಾಡ್ತೀವಿ, ಇದಕ್ಕೆ ನಾವೇನಂತ ಕರಿತೀವಿ, ಸಮ್ಮಿತಿ ರೇಖಾಚಿತ್ರಗಳು ಅಂತ ಕರಿತೀವಿ. ಸೊ ಈ ರೇಖಾಚಿತ್ರಗಳಲ್ಲಿ ಐಸೋಮೆಟ್ರಿಕ್ ಹಾಳೆಯನ್ನ ನಾವು ಬಳಸ್ತೀವಿ. ಐಸೋಮೆಟ್ರಿಕ್ ಹಾಳೆ ಅಂದ್ರೆ ಏನು? ಐಸೋಮೆಟ್ರಿಕ್ ಹಾಳೆಗಳ ಮೇಲೆ ನಮ್ಗಡೆ ಸಮ್ಮಿತಿ ಚುಕ್ಕೆಯ ಹಾಳೆಗಳನ್ನ ನಾವು ನೋಡಬಹುದು. ಹೌದಾ? ಚುಕ್ಕಿಗಳು ಇರ್ತಾವೆ. ಸೊ ಈ ಚುಕ್ಕೆಗಳನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ, ಘನಾಕೃತವನ್ನ ತಯಾರನ್ನ ಮಾಡ್ತೀವಿ. ಎಸ್. ಸೊ ಒಂದ್ ನಿಮಿಷ ನಿಮ್ಗೆ ಇದ್ರ ಮೇಲೆ ನಾನು ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ. ಯಾವ ರೀತಿ ಇರುತ್ತೆ ಅಂತ ನೋಡಬಹುದು ನೀವು. ಇದಕ್ಕೆ ನಾವು ಐಸೋಮೆಟ್ರಿಕ್ ಸ್ಕೆಚಸ್ ಅಥವಾ ಸಮ್ಮಿತಿ ರೇಖೆ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ತಯಾರಾಗುತ್ತೆ ಮಕ್ಕಳೇ. ಇಲ್ಲಿ ಇದು ಘನ ಇದೆ, ಇದು ಒಂದು ಘನಾಕೃತ ಇದೆ. ಸೊ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ರಚನೆಯಾಗಿದೆ ಅಂತ. ಹೌದಾ? ಎಲ್ರಿಗೂ ಕಾಣ್ಲಿಕ್ಕತ್ತದ? ಎಸ್. ಓಕೆ. ಸೊ ಮಕ್ಕಳೇ, ಸಮತಲ ಸ್ಥಳವಿದ್ದಾಗ ಯಾವ ರೀತಿ ಅದ್ರ ಮೇಲೆ ನಾವು ಘನಾಕೃತಗಳನ್ನ ರಚನೆ ಮಾಡ್ತೀವಿ ಅಂತ ನೋಡ್ಕೊಂಡ್ವಿ. ಓರೆ ರೇಖಾಚಿತ್ರಗಳು ಮತ್ತು ಸಮ್ಮಿತಿ ರೇಖಾಚಿತ್ರಗಳನ್ನ ಬಳಸಿ ನಾವು ಸಮತಲದ ಮೇಲೆ ಘನಾಕೃತಗಳನ್ನ ರಚನೆ ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಕಳೇ. ಮುಂದಿನ ಸೆಷನ್ ಅಲ್ಲಿ ಇದರದ್ದು ಪಾಠದ ಮುಂದುವರೆದ ಭಾಗವನ್ನ ನಾವು ಚರ್ಚೆ ಮಾಡೋಣ ಅಂತ. ಅಲ್ಲಿವರೆಗೆ ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.